ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆಗುಂಡು. ಮೊದಲಿಗೆ ಮುನ್ನೋಟ. ಸಾಗರದಲ್ಲಿ ದಿವಂಗತ ನಿತ್ಯಾನಂದ ಪ್ರಭು ಸ್ಮರಣಾರ್ಥ ದಕ್ಷಿಣ ಭಾರತ ಮಟ್ಟದ ಶಟಲ್ ಬ್ಯಾಡ್ಮಿಂಟನ್, ಬೆಂಗಳೂರಿನ ಸಹಸ್ರ ಮತ್ತು ಸೂರಜ್ ಚಾಂಪಿಯನ್ ಸಾಧನೆ. ಕೆಳದಿ ಹಾರೆಗೊಪ್ಪದಲ್ಲಿ ಸಂಗ್ಯಾಬಾಳ್ಯ ನಾಟಕ ಪುಸ್ತಕ ಲೋಕಾರ್ಪಣೆ. ಸಾಗರದ ಗ್ರೀನ್ ಶಟಲ್ ಬ್ಯಾಡ್ಮಿಂಟನ್ ಕ್ಲಬ್ ಆಶ್ರಯದಲ್ಲಿ ದಕ್ಷಿಣ ಭಾರತ ಮಟ್ಟದ ಪ್ರಪ್ರಥಮ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಸಾಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯಿತು. ಇದರಲ್ಲಿ ಬೆಂಗಳೂರಿನ ಸಹಸ್ರ ಮತ್ತು ಸೂರಜ್ ಚಾಂಪಿಯನ್ ಪ್ರಶಸ್ತಿ ಗಳಿಸಿದರು. 50,000 ರುಗಳ ನಗದು ಹಾಗೂ ಪಾರಿತೋಷಕ ಗಳಿಸಿದರು. ತುಮಕೂರಿನ ವರುಣ್ ರೆಡ್ಡಿ ಮತ್ತು ಲಿಖಿತ್ ದ್ವಿತೀಯ ಸ್ಥಾನ ಪಡೆದು 25,000 ನಗದು ಮತ್ತು ಪಾರಿತೋಷಕ ಪಡೆದರು. ಶಿವಮೊಗ್ಗದ ಶಶಾಂಕ್ ಮತ್ತು ನಿಖಿಲ್ ಹಾಗೂ ಬೆಂಗಳೂರಿನ ರಾಘವೇಂದ್ರ ಮತ್ತು ಗೌರವ್ ತೃತೀಯ ಸ್ಥಾನ ಪಡೆದು ತಲಾ 10,000 ರೂಪಾಯಿಗಳ ನಗದು ಹಾಗೂ ಪಾರಿತೋಷಕ ಗಳಿಸಿದರು. 45 ವರ್ಷ ಮೇಲ್ಪಟ್ಟ ಹಿರಿಯ ವಿಭಾಗದಲ್ಲಿ ಮೈಸೂರಿನ ಸುನಿಲ್ ಗ್ಲಾಡ್ಸನ್ ಹಾಗೂ ಯೋಗೇಶ್ ಪ್ರಥಮ ಸ್ಥಾನ ಗಳಿಸಿದರು. ಬೆಂಗಳೂರಿನ ಅಮೂಲ್ ದೇವ್ ಮತ್ತು ಪಾಷಾ ದ್ವಿತೀಯ ಸ್ಥಾನ ಗಳಿಸಿದರು. ಶಿವಮೊಗ್ಗದ ಸುನಿಲ್ ಮತ್ತು ಚೇತನ್ ಹಾಗೂ ಬೆಂಗಳೂರಿನ ಶ್ರೀನಾಥ್ ಸುಭಾಷ್ ಮತ್ತು ಕೃಷ್ಣ ತೃತೀಯ ಸ್ಥಾನ ಗಳಿಸಿದರು. ಅಂತರ್ ತಾಲೂಕು ಮಟ್ಟದಲ್ಲಿ ಸಾಗರದ ಶಶಾಂಕ್ ಮತ್ತು ಸಂದೇಶ್ ಪ್ರಥಮ ಸ್ಥಾನ, ಭದ್ರಾವತಿಯ ಅನಿಲ್ ಮತ್ತು ಸುನಿಲ್ ದ್ವಿತೀಯ ಸ್ಥಾನ ಹಾಗೂ ಸಾಗರದ ರಾಕೇಶ್ ಮತ್ತು ರಾಘವೇಂದ್ರ ಹಾಗೂ ಭದ್ರಾವತಿಯ ಪ್ರಜ್ವಲ್ ಮತ್ತು ಚನ್ನಕೇಶವ ತೃತೀಯ ಸ್ಥಾನ ಗಳಿಸಿದರು. ಹಿರಿಯ ಕ್ರೀಡಾಪಟು ಶ್ರೀನಾಥ್ ಕೆಬಿ ಅವರು ಹಾಗೂ ರಘುಪ್ರಭು ಪಂದ್ಯಾವಳಿಯನ್ನು ಉದ್ಘಾಟಿಸಿದ್ದರು. ಶಿವಾನಂದ್ ಭಂಡಾರ್ಕರ್, ಕಿರಣ್, ಶಶಿಧರ್, ಗೋವರ್ಧನ್ ಪೈ, ಹುಚ್ಚರಾಯಪ್ಪ, ಸತ್ಯನಾರಾಯಣ್ ಸಿರುವಂತೆ, ನಂದೀಶ್, ಶಟಲ್ ಬ್ಯಾಡ್ಮಿಂಟನ್ ತರಬೇತುದಾರ ದೀಪಕ್ ಎಸ್, ರಜತ್ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ರಾಷ್ಟ್ರಮಟ್ಟದ ತೀರ್ಪುಗಾರರಾದ ತಿಲಕ್ ರಾಜ್, ದಿಲೀಪ್, ಯಶವಂತ್, ರೋಷನ್ ತೀರ್ಪುಗಾರರಾಗಿ ಭಾಗವಹಿಸಿದ್ದರು. ಪಂದ್ಯಾವಳಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿದ ಹಲವು ಕ್ರೀಡಾಪಟುಗಳು ಭಾಗವಹಿಸಿದ್ದು ವಿಶೇಷವಾಗಿತ್ತು. 80ಕ್ಕೂ ಹೆಚ್ಚು ತಂಡಗಳು ಈ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದವು. ಚಿಕ್ಕಮಗಳೂರು ಹೊಡ್ತಾ ಸಂಗ್ಯಾಬಾಳ್ಯ ನಾಟಕ ಸ್ಥಾಪಿತ ಸಂಪ್ರದಾಯಗಳು, ರೀತಿ ರಿವಾಜುಗಳ ಎದುರು ಪ್ರತಿಭಟನಾರ್ಥಕವಾಗಿಯೂ ನಮ್ಮಲ್ಲಿ ಪ್ರಯೋಗಕ್ಕೆ ಒಳಪಟ್ಟಿತ್ತು ಎಂದು ಹಿರಿಯ ರಂಗ ನಿರ್ದೇಶಕ, ಕೇಂದ್ರ ಸಂಗೀತ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಚಿದಂಬರರಾವ್ ಜಂಬೆ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕೆಳದಿ ಭಾರತಿ ಕಲಾವಿದರು ಹಾರೆಗೊಪ್ಪದ ಗಮದನಿಯಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಜಾನಪದ ನೃತ್ಯ ನಾಟಕ ಸಂಗ್ಯಾಬಾಳ್ಯದ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡುತ್ತಿದ್ದರು. ಅಂದು ಈ ನಾಟಕದ ಪ್ರಯೋಗ ಎನ್ನುವುದು ಕ್ರಾಂತಿ ಎಂಬಂತಿತ್ತು. ಕೆಳದಿ ಭಾಗದಲ್ಲಿನ ನಾಟಕ ಸಂಸ್ಕೃತಿ ಹಾಗೂ ಆಧುನಿಕ ವಿಚಾರಧಾರೆಗಳನ್ನು ಹೊಂದಿರುವವರ ನಡುವೆ ಇವತ್ತಿಗೂ ಅದರ ಪ್ರದರ್ಶನ ಮುಂದುವರೆದಿರುವುದು ನಿಜಕ್ಕೂ ಇತಿಹಾಸ ಎಂದು ಹೇಳಿದರು. ನಾಟಕದ ಸಂಗ್ರಹ, ರಚನೆ, ರೂಪುರೇಷೆಗಳನ್ನು ಮಾಡಿದ ಎಚ್.ಜಿ. ಸೀತಾರಾಮ್ ಅವರು ಮಾತನಾಡಿ, ಪ್ರತಿಭೆಗಳಿಗೆ ಪ್ರಯತ್ನದ ಸಹಯೋಗ ಸಿಕ್ಕರೆ ಅಪರೂಪದ ಸಾಧನೆಗಳನ್ನು ಮಾಡಬಹುದು ಎಂದು ಹೇಳಿದರು.
ಹಿರಿಯ ರಂಗಕರ್ಮಿ ಕೆಜಿ ಕೃಷ್ಣಮೂರ್ತಿ, ದೇವರ ಆರ್ಭಟ್, ಮಂಗಳಮೂರ್ತಿ ಮನೆಘಟ್ಟ, ಆರ್ ಲಂಬೋದರ್ ಇದ್ದರು. ಸಾನ್ವಿ ಪ್ರಾರ್ಥಿಸಿದರು. ರಾಧಾಕೃಷ್ಣ ಬಂದಗದ್ದೆ ಸ್ವಾಗತಿಸಿ ಸಾಮಾಜಿಕ ಚಿಂತಕ ಬಿಎಸ್ ದೇವೇಂದ್ರ ಬೆಳೆಯೂರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ರಾಮಮೂರ್ತಿ ವಂದಿಸಿ ರಮೇಶ್ ಎಚ್ ಎಸ್ ನಿರೂಪಿಸಿದರು. ನಮಸ್ಕಾರ.